ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತರಾತ್ಮೀಯರೇ. ರಾಜ್ಯ ರಾಜಕೀಯದಲ್ಲಿ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು ಅಥವಾ ಅಲ್ಲಿ ಬೆಳವಣಿಗೆಗಳನ್ನು ನೋಡಿದಾಗ ಸಹಜವಾಗಿ ಈಗ ನಿಮ್ಗೆ ಹೇಳಿದಂಗೆ DK ಅವರು ತಮ್ಮ ಅಧಿಕಾರ ಬಲ ಮತ್ತು ಚಾಣಾಕ್ಷ ಬಲದಿಂದ ತಮ್ಮ ವಿರೋಧಿಗಳಲ್ಲಿ ಒಡಕನ್ನು ಉಂಟು ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಅವರ ಪ್ರಬಲ ಎದುರಾಳಿ ಸಿದ್ದರಾಮಯ್ಯರವರನ್ನು ವಿಶೇಷವಾಗಿ ನಿಮಗೆ ಗೊತ್ತದ ಒಬ್ಬ ಕಾಂಗ್ರೆಸ್ನ ಬಲಿಷ್ಠವಾದ ನಾಯಕತ್ವ ಅಂತೇಳಿ ಅವ್ರ ಜೊತೆಗಾರರನ್ನು ಒಂದಿಷ್ಟು ಒಡೆಯುವಲ್ಲಿ ಯಶಸ್ವಿ ಆದ್ರ ಇವರು ಅಂತೇಳಿ ಪದ್ಯದಾಗೆ ಅವರ ಪ್ರಬಲ ರಾಜಕೀಯ ವಿರೋಧಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ನಾನಪ್ಪ ಅಂತೇಳಿ ಟ್ರಾವೆಲ್ ಹಾಕಿದ್ದೀನಿ ಅಂತ ಅನ್ನುವಷ್ಟು ಮಟ್ಟಿಗೆ ಮಾತನಾಡಲಿ ಅಂತವರು. ಆದರೆ ಈಗ ಟ್ರಾವೆಲ್ ಹಾಕಿದವರು ಇಲ್ವೋ ಅದು ಮಾತು ಬೇರೆ. ಬಟ್ ಈಗ ಆ ಸತೀಶ್ ಅವ್ರನ್ನ ತಮ್ಮ ಕಡೆ ಸೆಳೆಯುವಲ್ಲಿ ಈಗಾಗಲೇ ಅದರಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಈಗಂತೂ ಇನ್ನೂ ಯಶಸ್ವಿ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾಕಂದರೆ ಈಗ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಅವರಷ್ಟು ಶಕ್ತಿಶಾಲಿಯಾದಂತಹ ಅತ್ನೀಯ ಸಾಹುಕಾರ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಲಕ್ಷ್ಮಣ್ ಸವದಿ ಅವ್ರನ್ನ ಎತ್ತಿ ನಿಲ್ಲಿಸುವಲ್ಲೇ ಅಥವಾ ಎತ್ತಿ ಕಟ್ಟುವಲ್ಲೇ DK ಅವರು ಅದರಲ್ಲಿ ಪ್ರಬಲವಾಗಿ ಸಫಲರಾಗಿದ್ದಾರೆ. ಇದರಿಂದಾಗಿ ಒಂದಿಷ್ಟು ಸತೀಶ್ ಅವರು ಸಿದ್ದರಾಮಯ್ಯಗಳು ಜಾರಬಹುದು ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದು. ಜಾರಿಬೋದು ಅವ್ರನ್ನ ಈಗ ಭಾಳಷ್ಟು ಸಲ ಅಲ್ಲೆಲ್ಲ ಹೇಳ್ಕೊಳ್ತಾ ಇರ್ತಾರೆ. ಇಲ್ಲ ನಮಗೆ ಅವ್ರಿಗೆ ಏನು ವಿನ ಇಲ್ಲ ಏನೋ ಒಂದು ಆಗ್ಯದ ಘಟನೆ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಹತ್ತು ಸಹಿತ ತಮ್ಮ ವಿಶ್ವಾಸ ಗಳಿಸ್ಕೊಳ್ಳೋ ಪ್ರಯತ್ನವನ್ನು ಸತೀಶ್ ಅವ್ರು ಮಾಡ್ತಾಯಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಸಫಲ ಆಗ್ತದೆ ಗೊತ್ತಿಲ್ಲ. ಯಾಕಂದರೆ ಜಮೀರ್ ಅಹಮದ್ ಅವ್ರ ಸಲುವಾಗಿ ದೊಡ್ಡ ಒಂದು ಕಂದಕ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯದಲ್ಲಿ ಬಿದ್ದಿದ್ದನ್ನು ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡಿರುವಂತಹ DK ಅವರು ಸಿದ್ದರಾಮಯ್ಯರಿಂದ ಇನ್ನಷ್ಟು ಇವ್ರನ್ನ ದೂರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ನೋಡಿದಿರಿ, ಪೊಲಿಟಿಕ್ಸ್ ನೋಡಿದಿರಿ, ಒಂದಿಷ್ಟು ವಿಚಾರವನ್ನು ಕೇಳಿದಿರಿ. ಬಸವರಾಜ ಹೊರಟ್ಟಿಯವರು ಸಭಾಪತಿಯವರು ಅವ್ರಿಗೇನೋ ಒಂದಿಷ್ಟು ಗಡಬಡಿ ಮಾಡಿದ್ರು. ಕಾಂಗ್ರೆಸ್ ಒಂದು ಲೆಟರ್ ಮೂಲಕ ಅವ್ರನ್ನ ಇಳಿಸರಿ ಅನ್ನುವಂಥ ಮಾತಾದಾಗ ಸಹಜವಾಗಿ ಸ್ವಾಭಿಮಾನದಿಂದ ಬೆಳೆದಂತಹ ಬಸವರಾಜ ಹೊರಟ್ಟಿಯವರನ್ನು ವಿರೋಧ ಮಾಡಿದರು. ಅದಕ್ಕೆ ಸಾಕಷ್ಟು ಬೆಂಬಲವನ್ನು ರಾಜ್ಯ ತುಂಬ ಬಂದಿದ್ದನ್ನು ಗಮನಿಸಿದಂತಹ ಹೈಕಮಾಂಡ್ DK ಅವರ ಮೂಲಕ ಅವರನ್ನು ಸಮಾಧಾನ ಮಾಡಿ ಗೌರವಪೂರ್ವವಾಗಿ ಸಭಾಪತಿ ಸ್ಥಾನದಿಂದ ಇಳಿದು ಹೋಗುವಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅನ್ನೋ ಸಹಿತ ಈಗಾಗಲೇ ಸುದ್ದಿಗಳು ಬರ್ತಾಯಿದ್ದಾವೆ. ಇದೇ ಹಿಂದಿನ ಎಪಿಸೋಡಲ್ಲಿ ನಾವು ಮಾಡಿದ್ವಿ. ಬಸವರಾಜ ಹೊರಟ್ಟಿ ಅವರನ್ನು ಈ ರೀತಿಯಾಗಿ ಚೀಟಿಯ ಮೂಲಕ ಇಳಿಸೋದು ಸರಿನಾ ಅನ್ನುವಂಥ ಮಾತನ್ನು ಅದನ್ನು ಸಡನ್ನಾಗಿ ತಿದ್ದುಕೊಂಡಂತಹ ನಮ್ಮ ಆಡಳಿತಾರೂಢ ಪಕ್ಷದ DK ಅದರಲ್ಲೂ ವಿಶೇಷವಾಗಿ ಹೈಕಮಾಂಡದ ಡೈರೆಕ್ಷನ್ ಮೇಲೆ ಅದನ್ನು ಹಿಂದೆ ತಗೊಂಡು ಅವ್ರಿಗೆ ಗೌರವಪೂರ್ವವಾಗಿ ಹೋಗಬಹುದು, ತಾವು ಇಳಿಬಹುದು ಅನ್ನುವಂಥ ಮೆಸೇಜ್ ಕೊಡೋ ಸಂದರ್ಭದಲ್ಲ ಸತೀಶ್ ಅವರನ್ನು ಜಮೀರ್ ಅವರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗೋ ಜೊತೆಗೆ ಒಂದು ಎಕ್ಸ್ಪೋಸ್ ಮಾಡೋದನ್ನು ನೋಡಿದಾಗ ಸಹಜವಾಗಿ ಇಲ್ಲಿ ಒಂದಿಷ್ಟು ರಾಜಕೀಯನೂ ಅದಪ್ಪ ಅಂತ ಅನ್ನಿಸ್ತದೆ. ಯಾಕಂದ್ರೆ ಈಗಾಗಲೇ ಒಂದು ನಮ್ಮ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹದೇವಪ್ಪನವರನ್ನು ಮತ್ತು ಸೇಠ್ ಅವರನ್ನು ಇವರನ್ನು ತಗೋಬೇಕು ಕ್ಯಾಬಿನೆಟ್ಗೆ ಅಂತ ಸಜೆಷನ್ ಮಾಡಿದರು ಈ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು. ಆದರೆ ಈಗ ಎರಡೂ ಮಹದೇವಪ್ಪನವರು ಆಗಿರ್ಬೋದು, ಅದೇ ಕಾಲ ಸೇಠ್ ಅವರು ಆಗಿರ್ಬೋದು, ಇಬ್ಬರನ್ನು ತೆಗೆದುಕೊಂಡಿಲ್ಲ ಅನ್ನೋದು ಗಮನಿಸಿದಾಗ ಸಹಜವಾಗಿಲ್ಲ ರಾಜಕೀಯ ನಡೆಯನ್ನು ನಮ್ಮ DK ಅವರು ಇಟ್ಟರ ಅಂತೇಳಿ ಸಹಜ ರಾಜಕೀಯದಲ್ಲಿ ತಮ್ಮ ಎದುರಾಳಿಗಳಿಗೆ ಚೆಕ್ಮೇಟ್ ಇಡುವಲ್ಲಿ ಎಲ್ಲರೂ ಜಾಣರ, ಆ ದಿಶೆಯಲ್ಲಿ ಇವರು ಜಾಣರ. ಹೀಗಾಗಿ ಈ ಒಂದು ಸತೀಶ್ ಅವರು ತಮ್ಮ ಜೊತೆಗೆ ತೆಗೆದುಕೊಳ್ಳೋದ್ರ ಜೊತೆಗೆ ಈ ಸಿದ್ದರಾಮಯ್ಯನಷ್ಟು ಅವ್ರ ಮಧ್ಯದಲ್ಲಿ ಕಂದಕ್ಕೆ ಉಂಟಾಗುವಂಥದ್ದು ಜಮೀರ್ ಅಹಮದ್ರನ್ನು ಸಹಿತ ತಮ್ಮ ಕಡೆ ಸೆಳೆಯುವಲ್ಲ DK ಅವರು ಯಶಸ್ವಿ ಆದ್ರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ರಾಜಕೀಯದಲ್ಲೇ ಒಂದು ಬಣ ನಿರ್ಮಾಣ ಆಗಲಿಕ್ಕತ್ತದೆ. ಈಗ ಇತ್ತು ಬಣ ಅದು ಹೇಗೋ ಏನೋ ಉಳ್ಕೊಂಡು ಬಂದಿತ್ತು, ಈಗ ಸ್ವಲ್ಪ ಹೆಚ್ಚು ಆಗ್ತದನ ಮುಂಬೂರು ದಿನಗಳಲ್ಲಿ ಇದು ಏನೇನು ಒಂದು ಹೊಸ ರೂಪ ಪಡಿಬೋದು ಅಂತೇಳಿ. ಯಾಕಂದ್ರೆ ಚುನಾವಣೆ ಸಮೀಪ ಬಂದಂಗೆ ಒಗ್ಗಟ್ಟು ಆಗಬೇಕಾಗಿತ್ತಲ್ಲೇ ಕಾಂಗ್ರೆಸ್ನಲ್ಲೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಆಗಬೇಕಾಗಿತ್ತು. ಆದರೆ ಒಗ್ಗಟ್ಟು ಆಗಲಾರ್ದ ಬಿರುಕುಗಳು ಹೆಚ್ಚಾಗ್ತಿರಲ್ಲದವ. ಇದರಿಂದಾಗಿ 2028ರಲ್ಲಿ DK ಅವರು ಎಷ್ಟರ ಮಟ್ಟಿಗೆ
ಇವ್ರನ್ನೆಲ್ಲ ಒಂದೇ ಒಂದೇನಪ್ಪ ಅಂತಂದ್ರೆ ಒಗ್ಗಟ್ಟಿನ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ರಾಹುಲ್ ಗಾಂಧಿಯವರು ಎಷ್ಟು ಮಟ್ಟಿಗೆ ಇವ್ರನ್ನೆಲ್ಲ ಒಂದು ಮಾಡಿ 2028ರಲ್ಲಿ ಗೆಲ್ಲುವ ಸಾಹಸ ಮಾಡ್ತಾರೆ ಅನ್ನೋದು ಸಹಿತ ಅಷ್ಟು ಮುಖ್ಯದ. ಯಾಕಂದರೆ ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟಿರ್ಬೋದು ಮುಖ್ಯಮಂತ್ರಿ ಪದವಿಯನ್ನು, ಆದರೆ ಒಲ್ಲದ ಮನಸ್ಸಿಂದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರ ಅನ್ನುವಂಥದ್ದು. ಅವ್ರು ಒಂದೇನು ಹೇಳ್ಬೋದಿಲ್ಲ ಇಲ್ಲಿ ನಾವು ಸಿದ್ದರಾಮಯ್ಯರ ಇಡೀ ಜೀವನ ಅಥವಾ ಕರಿಯರ್ ನೋಡಿದಾಗ, ರಾಜಕೀಯ ಕರಿಯರ್ ನೋಡಿದಾಗ ಅವರು ಬಲಪಂಥೀಯ ವಿಚಾರದ BJPಯೊಂದಿಗೆ ಅವರು ದೂರನ್ನು ಕಾಯ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಅನ್ನುವಂಥದ್ದು. ಸಮಾಜವಾದಿ ಮೂಲಗಳಿಂದ ಬೆಳೆದಂಥ ಸಿದ್ದರಾಮಯ್ಯನವರು ಮೋಸ್ಟ್ಲಿ BJP ಅತ್ತ ಸಾಗಲಿಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ JDS ಜೊತೆಗೆ ಹೋಗ್ಬೋದಲ್ಲ ಅನ್ನುವಂಥ ಒಂದು ಮಾತು ಅದ. ಯಾಕಂದರೆ JDS ಈಗಾಗಲೇ ದೇವೇಗೌಡರ ಪರವಾಗಿ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ದೇವೇಗೌಡರ ಪ್ರಬಲ ವೈರಿ ಈ ಮೈಸೂರು ಭಾಗದಲ್ಲೇ DK ಶಿವಕುಮಾರ್ ಅವರನ್ನು ಇಲ್ಲಿ ನಾವು ಮರೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ JDS ಮತ್ತು ಸಿದ್ದರಾಮಯ್ಯನವರು ಅಂದರೆ ಒಂದು ಆಗಬಹುದು ಅನ್ನೋ ತರ್ಕು ಸಹಿತ ನಡೀತದೆ. ಯಾಕಂದ್ರೆ SC ಮಹದೇವಪ್ಪನವರು ಮೂಲತಃ ಜನತಾದಳದವರು. ನಾಳೆ ಒಂದು ಹಂತ ಪ್ರಸಂಗ ಬರ್ತಂದ್ರೆ ಇವನ್ ಸತೀಶ್ ಅವರು ಸಹಿತ ಈ ನಮ್ಮ ಸಿದ್ದರಾಮಯ್ಯ ಬೆನ್ನು ಹತ್ಬಹುದಾ ಅನ್ನುವಂಥದ್ದಿಲ್ಲ. ಇಲ್ಲೇ DK ಅವರೊಂದಿಗೆ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದ ಜೊತೆಗೆ ಉಳಿದು ಹೋಗ್ಬೋದೇನೋ. ಒಟ್ಟಾರೆ ಈಗಿನ ಎಲ್ಲ ಗೊಂದಲ ನೋಡಿದಾಗ ಈ DKC ಅವರೇನೋ ಈ ಒಂದು ಕೈ ಮೇಲೆ ಅನಿಸಿದ್ರು ಸಹಿತ ಮುಂದಿನ ದಿನದಲ್ಲೇ ಕಾಂಗ್ರೆಸ್ಸಿಗೆ ಅಪಾಯ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ಅಪಾಯಕರವಾದ ಬೆಳವಣಿಗೆ ಒಳ್ಳೆಯದ ಕೆಟ್ಟದ್ದ ಅನ್ನೋದನ್ನು ಹೈಕಮಾಂಡ್ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಹೈಕಮಾಂಡ್ ಮುಂದಿರೋದು 2028 ಚುನಾವಣೆ. ಆ ಚುನಾವಣೆ ಗೆಲ್ಲುವ ಸಲುವಾಗಿನ ಈ DK ಶಿವಕುಮಾರ್ ಅವ್ರ ಕೈ ಕೊಟ್ಟಿದ್ದಾರೆ ಅಧಿಕಾರ ಅನ್ನೋದು ಅಷ್ಟು ಸತ್ಯದ. ಬಟ್ ಇದರಲ್ಲೇ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಯಶಸ್ವಿ ಆದೀತು ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯರಂತೂ ಎಲ್ಲರಿಗೂ ಗೊತ್ತಿರುವಾಗ ಕರ್ನಾಟಕದಲ್ಲಿ ಮಾಸ್ ಲೀಡರ್. ಅದರಲ್ಲೂ ಮುಖ್ಯವಾಗಿ ಇವತ್ತಂತೂ ಅವರು ಯಡಿಯೂರಪ್ಪನವ್ರಿಗಿಂತ ಒಂದು ಕೈ ಮೇಲಪ್ಪ ಅನ್ನುವಂಥದ್ದು ಮಾಸ್ ಲೀಡರ್ ಅದಲ್ಲೇ. DKC ಅವರು ಮಾಸ್ ಲೀಡರ್ ಅಲ್ಲ. ಬಟ್ ಈ ಮುಖ್ಯಮಂತ್ರಿ ಆದಮೇಲೆ ನಿಧಾನಕ್ಕೆ ತಮ್ಮ ಚರಿಸ್ಮಾವನ್ನು ತಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅಂದುಕೊಂಡ್ರೆ ಸುಲಭ ಆಗ್ತಾಯಿಲ್ಲ. ಯಾಕಂದರೆ ಈಗ ಎರಡೂ ಈ ಮಿನಿಸ್ಟರ್ಶಿಪ್ ಎಕ್ಸ್ಪಾನ್ಷನ್ದಲ್ಲ ಎರಡೂ ಸಂದರ್ಭದಲ್ಲೇ ಅವರ ವಿರೋಧಿಗಳು ಅದರಲ್ಲಿ ಯಾರಿಗೆ ಮಂತ್ರಿ ಸಿಕ್ಕಿಲ್ಲ ಅವರೆಲ್ಲ ವಿರೋಧ ಮಾಡೋದನ್ನೆಲ್ಲ ಗಮನಿಸಿದಾಗ DKC ಅವ್ರಿಗೆ ಸ್ವಲ್ಪ ವಿರೋಧ ಅದಪ್ಪ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಮಾತನ್ನು ಅನಿಸ್ತದೆ. ಆದರೆ ಈ ವಿರೋಧ ಎಲ್ಲಿವರೆಗೆ ಉಳಿತದೆ, 2 ದಿವಸ ಉಳಿತದೆ, ಎಷ್ಟು ಮುಂದುವರಿತದೆ ಅನ್ನೋದು ಸಹಿತ ಅಷ್ಟು ಮುಖ್ಯ. ಯಾಕೆ ಮళ్ళీ 2ನೇ ಸಲ ಎಕ್ಸ್ಪಾನ್ಷನ್ ಆದರೆ ಭಾಳಷ್ಟು ವಿರೋಧ ಬಂದಿತ್ತು. ಅದರಲ್ಲಿ ಕೆಲವರನ್ನ ಈ ಕೃಷ್ಣಪ್ಪನಾಗಿರ್ಬೋದು, ಇನ್ನೊಬ್ಬರನ್ನಾಗಿರ್ಬೋದು ನಮ್ಮೊಳಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಕೆಲವೊಂದಷ್ಟು ಏನೋ ಆಡಿಯೋ ಬಂದಿದ್ದು ನೋಡಿದಿರಿ. ಆಡಿಯೋದ ಧ್ವನಿಯ ಮೂಲಕ ಯಾರೇನೋ ಮಾತಾಡಿದ್ದು ಮಾಡಿದ್ದು ತಿಮ್ಮಾಪುರ ಅವ್ರದ್ದಾಗಿರ್ಬೋದು, ನಂಜಯ್ಯನ ಮಠ ಅವರಾಗಿರ್ಬೋದು, ಇವೆಲ್ಲ ಟೀಕೆ ಮಾಡಿದ್ದನ್ನು ಇವು ಕೊಟ್ಟಿದ್ದ ಸಮಾಧಾನವನ್ನು ವಿಜಯಾನಂದ ಕಾಶಪ್ಪನವ್ರವ್ರಿಗೆ ಸಿಕ್ಕಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇನೆ. ಇವೆಲ್ಲ ನಾವು ಗಮನಿಸಿದಾಗ ಇವತ್ತೇನು ಇವು ಬಿರುಕುಗಳು ಬಿಡ್ತಾ ಇದ್ದಾವೆ, ಈ ಬಿರುಕು ಮುಂದಿನ ದಿನದಲ್ಲಿ ಹೆಚ್ಚಾಗ್ತಾ ಹೋಗಿ ಕಾಂಗ್ರೆಸ್ಸಿಗೆ ಪ್ರಬಲವಾದ ವೈರಿ ಆಗ್ಬೋದು ಅನ್ನೋ ತರ್ಕಗಳೆಲ್ಲ ನಡೀತವೆ. ಏನೂ ಇರಲಿ, ತರ್ಕ ವಿತರ್ಕ ಏನೂ ಇರಲಿ. ಅದೇ ಕಾಲಕ್ಕೆ ನಮ್ಮ HK ಪಾಟೀಲ್ ಸಹಿತ ಒಂದಿಷ್ಟು ಮೌನ ಆಗ್ತಾ ಇದ್ದಾರೆ. ಅವರು ಇದಕ್ಕೊಂದು ವಿರೋಧ ವ್ಯಕ್ತಪಡಿಸಿದ್ರು ನಮಗೆ ಮಿನಿಸ್ಟರ್ಶಿಪ್ ಸಿಗಲಾರ್ದಕ್ಕಾಗಿ. ಆದರೆ ಇವತ್ತು ಅವರು ಮೌನ ವಹಿಸಿ ಏನೋ ಸಿಗ್ಬೋದು ನಮ್ಗೆ ಮಿನಿಸ್ಟರ್ಶಿಪ್ ಅನ್ನುವಂಥ ಒಂದು ಮಾತುಗಳು ಅವರಲ್ಲೇ ವಿಶ್ವಾಸ ಮೂಡಿಸೋ ಕೆಲಸವನ್ನು ಸುರ್ಜೇವಾಲ ಅವರಾಗಿರ್ಬೋದು, DKC ಅವರವರು ಮಾಡಿರ್ಬೋದು. ಒಟ್ಟಾರೆಗೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಏನಪ್ಪ ಅಂತಂದರೆ ಕಾಂಗ್ರೆಸ್ಸಿನ ದೃಷ್ಟಿ ಇಟ್ಕೊಂಡು ಒಳ್ಳೆಯವಲ್ಲ. ಬಟ್ ಇದನ್ನೆಲ್ಲ ನೋಡ್ಕೊಂಡಿರುವಂಥ ಸತೀಶ್ ಅವ್ರು ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ. ಒಂದು ಮಾತನ್ನಲ್ಲ, ಏನಪ್ಪ ಅಂದ್ರೆ ಅವರು ಮೊದಲು ತಮ್ಮ ಆದ್ಯತೆ ಕೊಡೋದು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋ ಸಲುವಾಗಿ, ತಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಅವರು ಇವತ್ತು ಕೆಲವೊಂದನ್ನು ಕಾಂಪ್ರಮೈಸು ಆಗ್ತಾಯಿದ್ದಾರೆ. ಮೊದಲನೇದಾಗಿ ಅಧ್ಯಕ್ಷರ ಸಲುವಾಗಿ ಹೆಚ್ಚು ಇವತ್ತು ಆಟ ಮಾಡೋದು ಬಿಟ್ಬಿಟ್ಟಿದ್ದಾರೆ. 2ನೇದಾಗಿ ನಾವು ಬೆಳಗಾವಿ ಜಿಲ್ಲೆಗೆ ಸೀಮಿತ ಆಗಿರ್ತೀನಪ್ಪ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. 3ನೇದಾಗಿ DKC ಅವರು ಈ ಲಕ್ಷ್ಮಣ ಸವದಿ ಅವರನ್ನು ತಂದು ನಿಲ್ಲಿಸಿದ್ದಕ್ಕಾಗಿ ಇನ್ನು ಮತ್ತೊಂದು ಏಕಾಂಗಿ ಆಗಬಹುದು, ಯಾಕಪ್ಪ ಅನ್ನೋಕ್ಕೆ ನಾವು ವಿರೋಧ ಮಾಡ್ಕೋಬೇಕು ಅನ್ನೋಂಥ ಮನೋಸ್ಥಿತಿಯಿಂದನೋ ಮತ್ತು ಮೇಲಾಗಿ ಮೊದಲಿನ ಸಿದ್ದರಾಮಯ್ಯನವರು ಈಗಿಲ್ಲ ಅಂತ ಅವ್ರಿಗೆ ಹೇಳಿಸಿರ್ಬೋದು. ಈಗ ಎಲ್ಲರೂ ಸಹಿತ ದೂರ ಸೇರ್ತಾ ಇದ್ದಾರೆ. ಅಥವಾ ಸಿದ್ದರಾಮಯ್ಯನಿಗೂ ಮೊದಲಿನ ವಿಶ್ವಾಸ ಸತೀಶ್ ಅವ್ರ ಮೇಲೆ ಇಲ್ಲ ಅನ್ನೋದು ಇವು ಡೆವಲಪ್ಮೆಂಟ್ಗಳು ನೋಡಿದಾಗ ಗೊತ್ತನಿಸ್ತದೆ. ಇದರಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಇವತ್ತಿನ ಭಿನ್ನಮತದ ವಿಚಾರಗಳು ಮುಂಬರುವ ದಿನಗಳಲ್ಲಿ ದೂರ ಆಗಲಾರದ ಭಿನ್ನಮತೀಯರಾಗಿ ಆದಷ್ಟು ಇನ್ನೂ ದೂರ ಆಗುವಂಥ ಕೆಲಸ ಆಗಬಾರ್ದು ಅನ್ನೋದು ಸಾಮಾನ್ಯರ ಅಭಿಪ್ರಾಯ, ಅದರಲ್ಲೂ ಕಾಂಗ್ರೆಸ್ಸಿಗರ ಅಭಿಪ್ರಾಯ.
ಹೈಕಮಾಂಡದ ಅಭಿಪ್ರಾಯ. ಆದರೆ ಇದನ್ನು ಸಂದರ್ಭ ಯಾವ ರೀತಿಯಾಗಿ ಆಗ್ತದೆ ಗೊತ್ತಿಲ್ಲ ಅಂತ ಹೇಳ್ತಾ ಒಟ್ಟಾರೆಗೆ ಕಾಂಗ್ರೆಸ್ನಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ನಂತರದಲ್ಲಿ ಮಿನಿಸ್ಟರ್ಶಿಪ್ 2 ಸಲ ವಿಸ್ತರಣೆ ಮಾಡಿದ್ದು ಇದು ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಒಳಗೂಡಿ ಹೆಚ್ಚು ಮಾಡಿದ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥ ಹೇಸಿದ ಸತ್ಯ ಕೈಗಳ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.